ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂತಹ ಒಂದು ನಾಣ್ಯದ ಕತೆ ಇವತ್ತಿನ ತಮ್ಮ ಮುಂದೆ ಹೇಳ್ತೇನೆ. ವಿವೇಕ ಪ್ರೇರಣೆ ಸರಣಿಗೆ ತಮಗೆಲ್ಲ ಸ್ವಾಗತ. ಚಿಕಾಗೋ ನಗರದಲ್ಲಿ, ಅಮೆರಿಕದ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಹೋದಾಗ ಅವರ ಹತ್ರ ಅವರು ಹೋಗುವಾಗ ತೆಗೆದುಕೊಂಡು ಹೋದಂತಹ ಹಣವು ಕೂಡ ಖಾಲಿ ಆಗ್ತಾ ಬರ್ತಾ ಇತ್ತು. ಕೆಲವು ದಿನ ಅವರು ಊಟನೂ ಮಾಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ದಿನ ಅವರು ಚಿಕಾಗೋ ನಗರದ ಹಾದಿಯಲ್ಲಿ ಹಾದು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಭಿಕ್ಷುಕ ಕುಂತಿದ್ದನ್ನು ಅವರು ನೋಡ್ತಾರೆ. ಅವರು ಹಸಿವಿನಿಂದ ಆ ಭಿಕ್ಷುಕ ಒಲ ಒದ್ದಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ತಮ್ಮ ಜೇಬಲ್ಲಿ ಕೈ ಹಾಕ್ತಾರೆ. ಒಂದೇ ಒಂದು ನಾಣ್ಯ ಉಳಿದಿರುತ್ತೆ. ಕೊನೆಯ ಒಂದು ನಾಣ್ಯ ಅವರ ಹತ್ರ ಇರ್ತದೆ. ಅದನ್ನು ತಗೊಂಡು ನೋಡ್ತಾರೆ, ಏನು ಮಾಡಲಿ, ಕೊಡ್ಲಾ ಬೇಡವಾ ಅಂತ. ಎರಡನೇ ವಿಚಾರ ಮಾಡೋದಿಲ್ಲ. ಆ ಭಿಕ್ಷುಕನು ಹಸಿವಿನಿಂದ ಒದ್ದಾಡ್ತಿರೋದನ್ನು ನೋಡಿಬಿಟ್ಟು ಕೂಡಲೇ ಆ ಒಂದು ನಾಣ್ಯವನ್ನು ಭಿಕ್ಷುಕನಿಗೆ ಕೊಟ್ಟು ಬಿಡ್ತಾರೆ. ಇವರ ಹತ್ರ ಏನು ದುಡ್ಡು ಇಲ್ದಾಗ ಹಾಗೆ ಆ ದಿನ ರಾತ್ರಿ ಇಡೀ ಉಪವಾಸವೇ ಸ್ವಾಮಿ ವಿವೇಕಾನಂದರು ಕಳೀತಾರೆ. ಆದರೆ ನಾನು ಉಪವಾಸ ಇರಬೇಕಾಯ್ತಲ್ಲ ಅಂತ ದುಃಖ ಪಡೋದಿಲ್ಲ. ಅವರಿಗೆ ತೃಪ್ತಿ ಇರ್ತದೆ. ಇವತ್ತು ಒಂದು ಹಸಿದ ಜೀವಕ್ಕೆ ನಾನು ಅನ್ನ ಕೊಟ್ಟಿದ್ದೇನೆ ಅನ್ನುವಂತಹ ತೃಪ್ತಿಯಿಂದನೇ ಆ ದಿನ ಅವರು ರಾತ್ರಿ ನಿದ್ರೆಯನ್ನು ಮಾಡ್ತಾರೆ. ಇಂತಹ ವಿಶೇಷವಾದಂತಹ ಕರುಣಾಮಯಿ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂತಹ ಈ ಒಂದು ಘಟನೆ. ಇನ್ನೊಂದು ವಿಶೇಷ ಘಟನೆಯೊಂದಿಗೆ ನಾಳೆ ಮತ್ತೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.